ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸ್ವೀಟ್ ವಿಡಿಯೋ. ಏನಕ್ಕಪ್ಪ ಅಂತ ಅಂದರೆ ಇವತ್ತಿನ ವಿಡಿಯೋ ಬಂದು ಜಾಮೂನ್ ವಿಡಿಯೋ. ಇಲ್ಲಿ ಜಾಮೂನ್ ಇಷ್ಟೊಂದು ಸಾಫ್ಟಾಗಿ ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ನಿಮಗೆ ಏನು ಇದಕ್ಕೆ ಆ್ಯಡ್ ಮಾಡಿದರೆ ಇಷ್ಟೊಂದು ಸಾಫ್ಟ್ ಆಗುತ್ತೆ ಜಾಮೂನು ಅಂತ. ನಾನಿಲ್ಲಿ MTR ಬೈ ಒನ್ ಗೆಟ್ ಒನ್ ಫ್ರೀ ಇರೋದು ಜಾಮೂನ್ ರೆಡಿ ಮಿಕ್ಸ್ ಜಾಮೂನ್ನ ಪ್ಯಾಕೆಟ್ನ ತೊಗೋತಾ ಇದ್ದೀನಿ. 2 ಪ್ಯಾಕೆಟ್ ಜಾಮೂನ್ ಪೌಡರಿಗೆ ನಾನು 1 kg ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪೂರ್ತಿ 1 kg ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈ 1 kg ಸಕ್ಕರೆಗೆ ಈ ಅಳತೆ ಲೋಟದಲ್ಲಿ 2.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮುಳುಗಬೇಕು. ಸಕ್ಕರೆ ಮುಳುಗಿ ಇನ್ನೊಂದು ಚೂರು ಅಂದರೆ ಒಂದು ಇಂಚಷ್ಟು ಸಕ್ಕರೆಕ್ಕಿಂತ ಜಾಸ್ತಿ ನೀರಿರಬೇಕು. ಅದು ಪಾಕ ಜಾಸ್ತಿ ಬೇಕಲ್ವಾ, ಜಾಮೂನ್ ಲಡ್ಡುಗಳೆಲ್ಲ ಅದರೊಳಗಡೆ ಮುಳ್ಕೋಬೇಕಲ್ವ, ಅದಕ್ಕೆ ಅದು ಸ್ವಲ್ಪ ಇದು ಮಾಡಿದಾಗೆ ಪಾಕ ಆಗ್ತಾ ಹೋದಾಗೆ ಅದು ಕೂಡ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತಲ್ವ. ಸೊ ಅದೊಂದು ಸ್ವಲ್ಪ ಜಾಸ್ತಿನೇ ನೀರು ಅಂದರೆ 2.5 ಲೋಟ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಇಲ್ಲಿ ಪಾಕಕ್ಕೆ ರೆಡಿ ಆಗ್ತಾ ಇದೆ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಏನಕ್ಕಂತಂದರೆ ಸಕ್ಕರೆ ಇಲ್ಲ ಅಂದರೆ ತಳ ಇಟ್ಕೊಂಡ್ಬಿಡತ್ತೆ. ಸೊ ಅದು ಸಕ್ಕರೆ ಕರಗೋ ತನಕ ಒಂದು ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಸೌಟಲ್ಲಿ. ಇಲ್ಲಿ ಖೋವಾನ ಯೂಸ್ ಮಾಡ್ತಾ ಇದ್ದೀವಿ. ಇದು ಸಪ್ಪೆ ಖೋವಾ, ಸ್ವೀಟ್ ಖೋವಾ ಅಲ್ಲ, ಇದು ಸಪ್ಪೆ ಖೋವಾ. ನೆನಪಿರಲಿ, ಸಪ್ಪೆ ಖೋವಾನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಇದು ಜಾಮೂನ್ ಹಿಟ್ಟು ಕಲಿಸ್ದಾಗೆ ಇದೆ, ಅಷ್ಟು ಸಾಫ್ಟ್ ಆಗಿದೆ ನೋಡಿ. ಇದನ್ನು ಆ್ಯಡ್ ಮಾಡೋದ್ರಿಂದ ಇದು ಹಾಗೆ ಇನ್ನೊಂದಿದೆ, ಅದೆರಡು ಐಟಮ್ ಆ್ಯಡ್ ಮಾಡೋದ್ರಿಂದ ಜಾಮೂನ್ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ಹೋಟೆಲಲ್ಲೂ ಅಷ್ಟು ಸಾಫ್ಟಾಗಿ ಬರೋಲ್ಲ, ನಾವು ಮನೇಲಿ ಅಷ್ಟು ಸಾಫ್ಟಾಗಿ ಮಾಡ್ಕೊಳ್ಬೋದು. ಇಲ್ಲಿ ಸಕ್ಕರೆ ಪಾಕ ನೋಡಿ, ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಕರಗಬೇಕದು, ಒಂದು ಚೂರು ಚೂರಿದೆ, ದಟ್ಸ್ ಓಕೆ, ಅದೇನು ತಳ ಹಿಡಿಯಲ್ಲ. 2 ಪ್ಯಾಕೆಟ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸ್ ಮಾಡಿಬಿಟ್ಟು ಲಡ್ಡು ಥರ ಮಾಡ್ಕೋಬೇಕಲ್ವಾ. ಸೊ ಒಂದು ಚಿಕ್ಕ ಪಾತ್ರೆನೂ ತೊಗೊಂಡಿದ್ದೀನಿ. ನೋಡಿ ಖೋವಾ, ಇಷ್ಟು ಖೋವಾನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಪ್ಯಾಕೆಟ್ ಜಾಮೂನ್ ಪೌಡರಿಗೆ ಇಷ್ಟು ಖೋವಾ ಬೇಕಾಗುತ್ತೆ. ಹಾಗೆ ಇಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಾ ಇದೆ. ಇದು ಒಂದು 75% ಅಷ್ಟು ರೆಡಿ ಆಗಿದೆ ಸಕ್ಕರೆ ಪಾಕ. ನೋಡಿ ಅದು ದಪ್ಪ ಆಗಿಬರುತ್ತೆ, ನಮಗೆ ಕೈಯಲ್ಲಿ ಒಂದು ಡ್ರಾಪ್ ಹಾಕಿದ್ರೇ ಗೊತ್ತಾಗುತ್ತೆ, ತುಂಬ ದಪ್ಪ ಆಗಿರುತ್ತೆ ಅದು. ಇಲ್ಲಿ ಏಲಕ್ಕಿನ ತೊಗೊಂಡಿದ್ದೀನಿ ನಾನು. ಇಲ್ಲೊಂದು 7-8 ಏಲಕ್ಕಿನ ತೊಗೊಂಡಿದ್ದೀನಿ. ಅದು ಫ್ಲೇವರ್ ಗಮ್ ಅಂತ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಲೆ ಹತ್ರ ಇಟ್ಕೊಂಡ್ಬಿಟ್ರೆ, ಗ್ಯಾಸ್ ಹತ್ರ ಬೆಂಕಿ ಹತ್ರ ಇಟ್ಕೊಬಿಟ್ರೆ, ಇದೊಂದು 5 ಮಿನಿಟ್ಸ್ ಇಟ್ಟರೆ ಇದನ್ನು ಆರಾಮಾಗಿ ಪುಡಿ ಮಾಡ್ಬೋದು. ಇದು ಆರಾಮಾಗಿ ಪುಡಿ ಆಗುತ್ತೆ. ಇಲ್ಲ ಅಂತಂದರೆ ಪುಡಿ ಆಗಲ್ಲ ಅದು. ನೀವೊಮ್ಮೆ ಇದು ಟ್ರೈ ಮಾಡಿ ನೋಡಿ ಈ ಟ್ರಿಕ್ನ. ನೀವೇನಕ್ಕಾದರೂ ಏಲಕ್ಕಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಗ್ಯಾಸ್ ಹತ್ರ ಒಂದು 5 ಮಿನಿಟ್ಸ್ ಇಡಿ. ಅದಾದಮೇಲೆ ನೀವು ಕುಟ್ಟಿ ನೋಡಿ, ಅದು ಸಿಪ್ಪೆ ಸಮೇತ ಪೌಡ್ರ್ ಆಗಿಬಿಡುತ್ತೆ. ಇದು ನಮ್ಮ ಅತ್ತೆಯ ಸೀಕ್ರೆಟ್ ಟಿಪ್ಸ್, ಓಕೆನಾ. ನೋಡಿ ಇಲ್ಲಿ ಜಾಮೂನ್ ಪೌಡರ್ ಜೊತೆ ಖೋವಾ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಕಲಿಸ್ಕೊತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇದಕ್ಕೆ ನಾವು ನೀರು ಯೂಸ್ ಮಾಡಿಲ್ಲ. ಸೊ ಖೋವಾ ಜೊತೆ ಅದು ಎಷ್ಟು ಮಿಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ. ಈ ಹದಕ್ಕೆ ಬರುತ್ತೆ ಅದು. ಇದಕ್ಕೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಕೆಲವೊಬ್ಬರು ಚಪಾತಿ ಹಿಟ್ಟಿಗೆ ಪ್ರೆಷರ್ ಹಾಕ್ದಂಗೆ ಹಾಕ್ಬಿಡ್ತೀವಿ. ನೋ, ಅದು ರಾಂಗ್. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಇದು ಈ ಥರ ಈ ಹದಕ್ಕೆ ಬರುತ್ತೆ. ಈ ಹದಕ್ಕೆ ಬಂದ ನಂತರ, ಪೂರ್ತಿ ಹಿಟ್ಟನ್ನು ಈ ಹದಕ್ಕೆ ಬಂದ ನಂತರ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗಿರೋದಂದರೆ ನೀರು ಮಿಕ್ಸಿಂಗ್ ಅಷ್ಟೇ. ಇದು ನಿಧಾನಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ, ಇನ್ನು ಬೇಕು ಅಂತ ಅನಿಸಿದ್ರೆ ಅಷ್ಟೇ ನಾವು ನೀರನ್ನ ಇನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀರು ಜಾಸ್ತಿ ಆಗುತ್ತೆ, ಪೌಡ್ರ್ ಕಡಿಮೆ ಆಗಿಬಿಟ್ಟು ಆಮೇಲೆ ತಿರ್ಗಾ ಅಂಗಡಿಗೆ ಓಡೋಗಿ ಇನ್ನೂ ಒಂದು ಪ್ಯಾಕೆಟ್ ಜಾಮೂನ್ ಪೌಡರ್ನ ತಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಪಾಕನೂ ಇನ್ನೂ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಸೊ ದ್ಯಾಟ್ ನಾವು ನೀರನ್ನು ಯೂಸ್ ಮಾಡುವಾಗ ನೋಡಿಕೊಂಡು ಅದನ್ನು ಮಿಕ್ಸ್ ಮಾಡಿ, ಕೈಯಲ್ಲಿ ಕಲ್ಕಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇನ್ನು ಬೇಕು ಅಂತಂದರೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಇನ್ನು ಇಲ್ಲಿ ಹಾಲು ತೊಗೊಂಡಿದ್ದೀನಿ, ಒಂದು
ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಜಾಮೂನ್ಗೆ ಹಾಕೋದ್ರಿಂದ ಹಾಲು ಪ್ಲಸ್ ಖೋವಾ ಎರಡನ್ನು ಸಪ್ಪೆ ಖೋವಾ ಓಕೆನಾ, ಎರಡನ್ನು ಜಾಮೂನ್ ಮಾಡ್ಕೊಳ್ಳುವಾಗ ಯೂಸ್ ಮಾಡೋದ್ರಿಂದ ಜಾಮೂನ್ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಹಾಲನ್ನು ಕೂಡ ಅಷ್ಟೇ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಲಿ ತೊಗೋಬೇಕಾಗತ್ತೆ. ಇನ್ನೂ ಬೇಕು ಅಂತಂದರೆ ನಾವು ಆ್ಯಡ್ ಮಾಡ್ಕೋಬೋದಲ್ವಾ. ಸೊ ನಾವು ಒಂದು ಸ್ವಲ್ಪನೇ ನಾವು ನೋಡಿ ಹಾಕ್ಕೊಳ್ಳೋದ್ರಿಂದ ನಮಗೂ ಒಂದು ಗೊತ್ತಾಗ್ಬಿಡತ್ತೆ, ಓಕೆ ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಕೈಗೆ ಅಂಟ್ಕೊಂಡಿರತ್ತಲ್ವಾ, ಕೈಗೆ ನೋಡಿ ಅಷ್ಟು ಅಂಟ್ಕೊಂಡಿರತ್ತೆ, ಅದು ಒಂದು ಲಡ್ಡುನೇ ಆಗುತ್ತೆ ಅದರಲ್ಲಿ. ಸೊ ಮೈದಾ ಯೂಸ್ ಮಾಡೋದ್ರಿಂದ ಕೈಗೆ ಅಂಟ್ಕೊಂಡಿರೋದು ಜಾಮೂನ್ ಪೌಡ್ರು ಕೂಡ ಅದು ಮಿಕ್ಸಿಂಗ್ ಮಾಡುವಾಗ ಅಂಟ್ಕೊಂಡಿರತ್ತಲ್ವ, ಅದು ಕೂಡ ಈಸಿಯಾಗಿ ಬಂದುಬಿಡತ್ತೆ ಕ್ಲೀನಾಗಿ. ನೋಡಿ, ಒಂದು ಸ್ವಲ್ಪ ಮೈದಾ ಹಿಟ್ಟು ಕೈಗೆ ಹಾಕ್ಕೋಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ಅದರಿಂದ ಏನು ಎಫೆಕ್ಟ್ ಏನೂ ಇಲ್ಲ, ಏನು ಲಡ್ಡು ಒಡೆದೋಗುತ್ತೆ ಆ ಥರ ಗಟ್ಟಿಯಾಗುತ್ತೆ ಆ ಥರ ಎಲ್ಲ ಏನಿಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡು ಕೈ ಕ್ಲೀನಿಂಗ್ ಅಷ್ಟೇ ಅದು. ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಡ್ಬೋದು. ಇಲ್ಲಿ ನೋಡಿ ಸಕ್ಕರೆ ಪಾಕ ರೆಡಿ ಇದೆ. ಏಲಕ್ಕಿ ಪೌಡ್ರ್ ಮಾಡಿರೋದು ನಾನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟೆ, ಅದು ಮಿಸ್ ಆಗೋಗ್ಬಿಡ್ತು. ಹಾಗೆ ಇಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಇನ್ನೊಂದು ಸ್ವಲ್ಪ ಹಾಲು, ಒಂದು ಚಿಕ್ಕ ಲೋಟದಲ್ಲಿ ನೀರು ತೊಗೊಂಡಿದ್ದೀವಿ. ಇಲ್ಲಿ ತವಾಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಲಡ್ಡುಗಳು ಬಿಡೋಕ್ಕೆ, ಜಾಮೂನ್ಗಳು ಬಿಡೋಕ್ಕೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ತೊಗೊಂಡಿದ್ದೀನಿ. ಈ ಥರ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಇಟ್ಕೊಂಡು ಇನ್ನೊಂದು ಚಿಕ್ಕ ಲೋಟದಲ್ಲಿ ಚಿಕ್ಕ ಪಾತ್ರೆಯಲ್ಲಿ, ಇದು ಆಲ್ರೆಡಿ ಇತ್ತು ಎಣ್ಣೆ, ಅದೇ ಎಣ್ಣೆನೇ ಯೂಸ್ ಮಾಡಿದ್ದೀವಿ. ಹಾಲನ್ನು ಹಾಕಿ ಕೈಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಈ ಥರ ಲಡ್ಡೂಸ್ನ ಮಾಡಬೇಕು. ಈ ಲಡ್ಡು ಮಾಡುವಾಗ ಪ್ರೆಷರ್ ಹಾಕಿದರೆ ಏನೂ ಆಗೋಲ್ಲ, ನೋ ಪ್ರಾಬ್ಲಮ್. ಹಿಟ್ಟು ಕಲಿಸುವಾಗ ಮಾತ್ರ ಪ್ರೆಷರ್ ಹಾಕಬಾರ್ದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅದು ರೌಂಡು. ಚಿಕ್ಕದಾಗೆ ಮಾಡ್ಕೋಬೇಕು. ಅದು ಪಾಕಕ್ಕೆ ಬಿಟ್ಮೇಲೆ ಹಾಗೆ ಎಣ್ಣೆಗೆ ಬಿಟ್ಮೇಲೆ ಅದು ತುಂಬ ದೊಡ್ಡದಾಗೆ ಬಿಡುತ್ತೆ. ಆಮೇಲೆ ಜಾಸ್ತಿ ದೊಡ್ಡ ಮಾಡ್ಕೊಂಬಿಟ್ರೆ ಒಡೆದೋಗ್ಬಿಡತ್ತೆ ಲಡ್ಡುಗಳು. ಸೊ ಚಿಕ್ಕದಾಗಿ ಮಾಡ್ಕೋಬೇಕು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಅಂಗೈಗೆ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ಥರ ಲಡ್ಡು ಮಾಡ್ಕೊಳ್ಳೋದ್ರಿಂದ ಲಡ್ಡು ಒಡೆದೋಗಲ್ಲ. ಜಾಮೂನ್ ಮಾಡೋದು ತುಂಬಾ ಈಸಿ. ಸೊ ಇದೆರಡು ಟ್ರಿಕ್ಸ್ ಇದೆ. ಇದೆರಡು ಐಟಮ್ ಯೂಸ್ ಮಾಡೋದ್ರಿಂದ ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಇದು ಜಾಮೂನು. ಪ್ರೆಷರ್ ಹಾಕಿ ಒತ್ತೋದ್ರಿಂದ ಜಾಮೂನ್ ಕೂಡ ಒಡೆಯಲ್ಲ, ಅದು ಬಿರುಕು ಬೀಳಲ್ಲ. ಲಡ್ಡುಗೆ ಬಿರುಕು ಬಿದ್ದಿಲ್ಲ ಅಂತ ಅಂದರೆ ಅದು ಎಣ್ಣೆಗೆ ಬಿಟ್ಟಾಗಲೂ ಅಷ್ಟೇ ಬಿರುಕು ಬೀಳಲ್ಲ ಅದು. ಇಲ್ಲಿ ಇನ್ನೂ ಒಂಥರ ಜಾಮೂನು ನೋಡಿ, ಇದರೊಳಗಡೆ ಬಾದಾಮ್ ಹಾಕಿದ್ದಾರೆ ನಮ್ಮತ್ತೆ. ಬಾದಾಮ್ ಹಾಕಿ, ಇದು ಅಂಗಡಿಗಳಲ್ಲೂ ಸ್ವೀಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ ಈ ಥರ ಜಾಮೂನು. ಇದರೊಳಗಡೆ ಬಾದಾಮ್ ಹಾಕ್ಬಿಟ್ಟು ಅದನ್ನು ಕೂಡ ಸೇಮ್ ಮೊದಲು ತೋರಿಸಿರೋ ಥರನೇ ಲಡ್ಡು ಮಾಡ್ಕೊಂಡ್ಬಿಟ್ರೆ ಆಯಿತು. ಬಿರುಕು ಬಂದಿಲ್ಲ ಲಡ್ಡುಗೆ ಅಂತಂದರೆ ಅದು ಕೂಡ ಒಡೆಯಲ್ಲ. ನೋಡಿ ಈ ಥರ ಎಣ್ಣೆಗೆ ಬಿಟ್ಕೊಂಡಿದ್ದೀನಿ. ನಾನು ಒಂದೆರಡು ಲಡ್ಡು ನನಗೆ ದೊಡ್ಡದಾಗಿ ಬೇಕು ಅಂತ ಅತ್ತೆ ಆ ಥರ ರಿಕ್ವೆಸ್ಟ್ ಮಾಡಿದ್ದೆ. ಸೊ ನಮಗೆ 2 ಲಡ್ಡು ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ವಿ ನಾವು. ಈ ಥರ ಎಣ್ಣೆಯಲ್ಲಿ ಬಿಟ್ಟು ಒಂದಕ್ಕೊಂದು ಅಂದರೆ ನಿಧಾನ ಬಿಡಬೇಕು. ಒಂದಕ್ಕೊಂದು ಟಚ್ ಆದರೆ ಅದು ಅಂಟ್ಕೊಂಡ್ಬಿಡತ್ತೆ. ನೋಡಿ ಸ್ವಲ್ಪ ಬಿಸಿ ಆಗಿದ ತಕ್ಷಣ ಒಂದ್ಸಲ ಸೌಟ್ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ಜಾಸ್ತಿ ಇದು ಮಾಡಿಬಿಟ್ಟು ಹಾಕಿದ್ರೆ ಸೌಟ್ಗಳು ಹಾಕ್ಬಿಟ್ರೆ ಹಿಂಗಿಂಗೂ ಹಾಕ್ಬಿಟ್ರೆ ಲಡ್ಡು ಒಡೆದೋಗ್ಬಿಡತ್ತೆ. ಅದು ಎಣ್ಣೆಲಿ ಕರೆದಾದ್ಮೇಲೆ ಒಡೆದೋಗಲ್ಲ. ಎಣ್ಣೆಲಿ ಕರಿಯೋಕ್ಕೂ ಮುಂಚೆ ಒಂದು ಸ್ವಲ್ಪ ತಾಳ್ಮೆಯಿಂದ ಈ ಥರ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ಗೋಲ್ಡನ್ ಕಲರ್ ಬರುತ್ತೆ. ಗೋಲ್ಡನ್ ಬ್ರೌನ್ ಬಂದಾಗ ನೋಡಿ ಇದು ಕರೆಕ್ಟಾಗಿದೆ. ಈ ಥರ ಗೋಲ್ಡನ್ ಬ್ರೌನ್ ಬಂದವಾಗ ನಾವು ಎತ್ಬಿಡ್ಬೇಕು ಇದನ್ನು. ನಾವು ಹಾಕ್ಕೊಂಡಿರೋದು ಇದು ಫಾಯಿಲ್ ಲಡ್ಡು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಲರ್ ಬಂದಿದ ತಕ್ಷಣ 2 ಲಡ್ಡುನ ಎತ್ಕೊಂಡು ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು. ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಹಾಗೆ ಪಾಕದಿಂದ ಒಂದು 20 ಮಿನಿಟ್ಸ್ ಇಟ್ಟಾದ್ಮೇಲೆ ನೋಡಿ ಇನ್ನೂ ಅದೊಂದು ಸ್ವಲ್ಪ ಪಾಕ ಇಟ್ಕೋಬೇಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ
ಸಾಫ್ಟಿ ಆಗಿರೋ ಜಾಮೂನ್ ರೆಡಿ ಆಗಿದೆ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.